ನಮಸ್ಕಾರ ಹೇಳುತ್ತೀರಿ. ಈಗ ಕುಜದೋಷದ ಬಗ್ಗೆ ತಿಳಿಸುತ್ತಿದ್ದೇನೆ. ಜಾತಕದಲ್ಲಿ ಕಂಡುಬರುವ ಕುಜದೋಷಕ್ಕೆ ಏನು ಪರಿಹಾರ ಗೊತ್ತೇ? ವ್ಯಕ್ತಿಯ ಮದುವೆಯಲ್ಲಿ ತಡವಾದರೆ ಅಥವಾ ಮದುವೆಯ ಇನ್ನಿತರ ಸಮಸ್ಯೆಗಳು ಕಂಡುಬಂದರೆ ಅದಕ್ಕೆಲ್ಲ ಕುಜದೋಷವೇ ಕಾರಣವೇ ಎನ್ನುವುದು ಹೇಳಲಾಗುತ್ತದೆ. ಕುಜದೋಷ ಎಂದರೇನು, ಇದರಿಂದಾಗುವ ಸಮಸ್ಯೆಗಳು ಹಾಗೂ ಪರಿಹಾರಗಳು ಹೇಳಿಕೊಡುತ್ತೇನೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂತೆ ಒಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ದೋಷಗಳು ಇದ್ದೇ ಇರುತ್ತದೆ. ಶನಿ ದೋಷ, ಕುಜದೋಷ, ಗುರುದೋಷ ಹೀಗೆ ವ್ಯಕ್ತಿಯ ಜೀವನವನ್ನು ಈ ಗ್ರಹಗಳು ಆಧರಿಸುತ್ತವೆ. ಇದರಲ್ಲಿ ಮುಖ್ಯವಾಗಿ ಕಂಡುಬರುವ ದೋಷವೆಂದರೆ ಕುಜದೋಷ ಅಥವಾ ಮಂಗಳ ದೋಷ ಅಥವಾ ಮಾಂಗಲಿಕ ದೋಷವೆಂದು ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲೂ ಕುಜದೋಷವನ್ನು ಬಹಳ ಗಂಭೀರವಾಗಿ ಪರಿಗಣಿಸಲಾಗುತ್ತದೆ. ಕುಜದೋಷವು ವ್ಯಕ್ತಿಯ ಜೀವನ ಮದುವೆ ಮೇಲೆ ಪರಿಣಾಮ ಬೀರುತ್ತದೆ, ಆತನಿಗೆ ದುರಾದೃಷ್ಟವನ್ನು ತರುವುದು ಎನ್ನಲಾಗುತ್ತದೆ. ಕುಜದೋಷ ಇರುವವನು ಮದುವೆಯಾಗುವುದಿಲ್ಲ ಅಥವಾ ಕುಜದೋಷ ಇರುವವರನ್ನು ಮದುವೆಯಾದರೆ ಸಂಗಾತಿ ಕೆಲವೇ ದಿನಗಳಲ್ಲಿ ಮರಣವನ್ನು ಒಪ್ಪುತ್ತಾರೆ. ಹೀಗೆ ಹಲವು ನಂಬಿಕೆಗಳಿವೆ. ಕುಜ ಎಂದರೆ ಬ್ರಹ್ಮ. ವೈವರ್ತ ಪುರಾಣದಲ್ಲಿ ಹೇಳುವಂತೆ ಕುಜ ಭೂಮಿಯ ಪುತ್ರ. ಖು ಎಂದರೆ ಭೂಮಿ, ಜ ಎಂದರೆ ಹುಟ್ಟು. ಭಗವಾನ್ ವಿಷ್ಣು ಹಾಗೂ ಭೂದೇವಿಯ ಒಗ್ಗಟ್ಟಿನ ಸಂಕೇತವಾದ ಸಾಗರದಾಳದ ಹವಳದಿಂದ ಹುಟ್ಟಿದವನೇ ಕುಜ ಎನ್ನಲಾಗುತ್ತದೆ. ಹಾಗಾಗಿ ಕುಜನನ್ನು ಭೌಮ ಎಂದು ಕರೆಯುತ್ತಾರೆ. ಕೆಂಪು ಬಣ್ಣದಲ್ಲಿರುವ ಕುಜಗ್ರಹದ ಪ್ರಧಾನ ದೇವತೆ ಸುಬ್ರಹ್ಮಣ್ಯ. ಏನಿದು ಕುಜದೋಷ? ಕುಜ ಎಂದರೆ ಅಗ್ನಿ ತತ್ವದ ಗ್ರಹ. ಕುಜ ದೋಷವನ್ನು ಜನ್ಮಕುಂಡಲಿ ಲಗ್ನದಲ್ಲಿ ನೋಡಲಾಗುತ್ತದೆ. ಲಗ್ನದಲ್ಲಿ ಕುಜನು 1, 2, 4, 7, 8 ಹಾಗೂ 12ನೇ ಮನೆಯಲ್ಲಿದ್ದರೆ ಕುಜದೋಷವಿದೆ ಎಂದು ಹೇಳಲಾಗುತ್ತದೆ. ಪುರುಷರು ಜಾತಕದಲ್ಲಿ ಲಗ್ನದಲ್ಲಿ 2, 7 ಅಥವಾ 8ರಲ್ಲಿ ಕುಜನು ಇದ್ದರೆ ಉಗ್ರ ಸ್ವರೂಪ ದೋಷ ಕಂಡುಬರುತ್ತದೆ. ಮಹಿಳೆಯರಲ್ಲಿ 7, 8 ಹಾಗೂ 12ನೇ ಮನೆಯಲ್ಲಿದ್ದರೆ ಕುಜದೋಷವು ಸ್ವಲ್ಪ ಹೆಚ್ಚಾಗಿರುತ್ತದೆ. ಮಾಂಗಲ್ಯಕ ದೋಷವಿರುವ ಮಂಗಳ ಗ್ರಹವು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಮಂಗಳ ಕಾರ್ಯಗಳಲ್ಲಿ ತೊಡಕುಗಳು ಎದುರಾಗುತ್ತದೆ. ಕುಜದೋಷದ ಲಕ್ಷಣಗಳು. ಜನ್ಮಕುಂಡಲಿಯ ಮೊದಲ ಮನೆಯಲ್ಲಿ ಕುಜನಿದ್ದರೆ ವೈವಾಹಿಕ ಜೀವನದಲ್ಲಿ ಕಲಹ ಹಾಗೂ ಹಿಂಸೆ ಕಂಡುಬರುತ್ತದೆ. ಜಾತಕದಲ್ಲಿ 1ನೇ ಮನೆಯಲ್ಲಿ ಮಂಗಳ ಗ್ರಹವಿರುವುದು ಆಕ್ರಮಣಕಾರಿ ಮತ್ತು ಅಸಭ್ಯವಾಗಿರುವ ಜೀವನ ಸಂತೋಷ ಕಳೆದುಕೊಳ್ಳುವುದು. 1ನೇ ಮನೆಯಲ್ಲಿ ಮಂಗಳವಿರುವ 2ನೇ ಅಂಶದ ಲಕ್ಷಣ. 7ನೇ ಅಂಶವೆಂದರೆ ಚಿಂತೆ ಹಾಗೂ ಪತಿ ಪತ್ನಿ ಮಧ್ಯೆ ಭಿನ್ನಾಭಿಪ್ರಾಯ ತಂದಿಡುವುದು. 8ನೇ ಅಂಶವೆಂದರೆ ನಿಮ್ಮ ಸುಖ ಜೀವನದ ಮೇಲೆ ಅಪಾಯವನ್ನು ತಂದಿಡುವುದು. 2ನೇ ಮನೆಯಲ್ಲಿ ಕುಜನಿದ್ದರೆ ವ್ಯಕ್ತಿಯ ಮದುವೆ ಹಾಗೂ ವೃತ್ತಿ ಜೀವನದಲ್ಲಿ ಸಮಸ್ಯೆಯಾಗಬಹುದು. ಮಂಗಳ ಗ್ರಹವು 2ನೇ ಮನೆಯಲ್ಲಿದ್ದರೆ ವ್ಯಕ್ತಿಯ ಕುಟುಂಬದೊಂದಿಗೆ ಸಂಬಂಧದೊಂದಿಗೆ ಪರಿಣಾಮ ಬೀರುವುದು. ಇದು ಸಂಗಾತಿಯನ್ನು ಬೇರ್ಪಡಿಸಬಹುದು ಅಥವಾ ಪದೇ ಪದೇ ಜಗಳವನ್ನುಂಟು ಮಾಡಬಹುದು ಎಂದು ಹೇಳಲಾಗುತ್ತದೆ. 4ನೇ ಮನೆಯಲ್ಲಿದ್ದರೆ ಕುಜನಿದ್ದರೆ ವೃತ್ತಿಯಲ್ಲಿ ಯಶಸ್ಸು ಸಿಗದ ಹಾಗೂ ಪದೇ ಪದೇ ಉದ್ಯೋಗ ಬದಲಿಸಬೇಕಾಗಬಹುದು. ಮಂಗಳನು 4ನೇ ಮನೆಯಲ್ಲಿದ್ದರೆ ಸ್ಥಿರ ಸಂಪತ್ತು ಹಾಗೂ ಸಮೃದ್ಧಿ ಕಂಡುಬರುವುದು, ಆದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುವವು. ಕುಜನ 7ನೇ ಮನೆಯಲ್ಲಿದ್ದರೆ ವ್ಯಕ್ತಿಯ ಶಕ್ತಿಯ ಕ್ರೋಧದಲ್ಲಿ ವ್ಯಯವಾಗುವುದು. ತನ್ನಲ್ಲಿರುವ ಅಧಿಕಾರ ಸ್ಥಾಪಿಸುವ ಗುಣದಿಂದಾಗಿ ಮನೆಯಲ್ಲಿ ಹೊಂದಾಣಿಕೆ ಕಂಡುಬರದ ಈ ದೋಷವಿರುವ ಅನಾರೋಗ್ಯ ಹೊಂದಿರುವ ಪತ್ನಿಯನ್ನು ಪಡೆಯಬಹುದು ಅಥವಾ ಮಹಿಳೆಯರ ದೋಷವಿದ್ದರೆ ಬಹಳ ಕೋಪಿಷ್ಠ ಪತಿ ಸಿಗಬಹುದು. ಕುಜನ 8ನೇ ಮನೆಯಲ್ಲಿದ್ದರೆ ಆಗ ವ್ಯಕ್ತಿಯ ಪೋಷಕರಿಂದ ದೂರವಾಗುವನು, ಪಿತ್ರಾರ್ಜಿತ ಆಸ್ತಿ ಕಳೆದುಕೊಳ್ಳುವನು. ಮಂಗಳನು ವೈವಾಹಿಕ ಜೀವನದಲ್ಲಿ ಖಿನ್ನತೆ ಉಂಟು ಮಾಡಬಹುದು. ಆರ್ಥಿಕ ಪರಿಸ್ಥಿತಿ, ಸಂಗಾತಿಯ ಅನಾರೋಗ್ಯ ಮತ್ತು ಇನ್ನಿತರ ಕಾರಣಗಳಿಂದ ಖಿನ್ನತೆ ಉಂಟು ಮಾಡಬಹುದು. 12ನೇ ಮನೆಯಲ್ಲಿದ್ದರೆ ಕುಜನಿದ್ದರೆ ಮಾನಸಿಕ ಸಮಸ್ಯೆ, ಆರ್ಥಿಕ ನಷ್ಟ ಹಾಗೂ ಶತ್ರುಗಳು ಹೆಚ್ಚಾಗುವರು. ಕುಜದೋಷ ಪರಿಹಾರ ಕ್ರಮಗಳು. ಮಂಗಲ ದೋಷ ಇರುವ ಹುಡುಗ ಮತ್ತು ಹುಡುಗಿಯರ ಮದುವೆಯಾದರೆ ದೋಷವು ನಿವಾರಣೆಯಾಗುವುದು. ಕುಜದೋಷ ಇರುವವರಿಗೆ ಕುಂಭ ವಿವಾಹ ಮಾಡಿದರೆ ದೋಷ ದೂರವಾಗುವುದು. ಕುಂಭ ವಿವಾಹ ಮದುವೆಯಾಗುವ ಹುಡುಗ ಹುಡುಗಿಗೆ ಜಾತಕ ಮಂಗಲ ದೋಷ ಕಂಡುಬಂದರೆ ದೋಷದ ಋಣಾತ್ಮಕ ಪರಿಣಾಮವನ್ನು ನಿವಾರಿಸಲು ಕುಂಭ ವಿವಾಹ ಎನ್ನುವ ವಿಧಿಯನ್ನು ಮಾಡಲಾಗುತ್ತದೆ. ಬಾಳೆಗಿಡ ಅಥವಾ ಅಶ್ವತ್ಥ ಅಥವಾ ವಿಷ್ಣುವಿನ ಬೆಳ್ಳಿ ಅಥವಾ ಚಿನ್ನದ ಮೂರ್ತಿಯ ವಿವಾಹವಾಗಬೇಕು. ಕುಜದೋಷ ನಿವಾರಣೆಗೆ ಪರಿಣಾಮಕಾರಿ ಪರಿಣಾಮವೆಂದರೆ ಮಂಗಳವಾರ ಉಪವಾಸ ಮಾಡಬೇಕು. ಈ ದಿನ ಉಪವಾಸ ಮಾಡಿ ತೊಗರಿಬೇಳೆಯಿಂದ ಮಾಡಿದ ಆಹಾರವನ್ನು ಮಾತ್ರ ಸೇವಿಸಬೇಕು. ಮಂತ್ರ ಪಠಣ. ಕುಜದೋಷ ನಿವಾರಿಸಲು ಮಂಗಳವಾರ ಮಂಗಳ ಮಂತ್ರವನ್ನು ಪಠಿಸಬೇಕು. ಓಂ ಅಂಗಾರಕಾಯೇ ನಮಃ, ಓಂ ಭೌಂ ಭೌಮಾಯ ನಮಃ. ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಅಥವಾ ಕುಜ ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಕುಜದೋಷ ಪ್ರಭಾವ ಕಡಿಮೆಯಾಗುತ್ತದೆ. ದುರುಸುತಾತ್ಮಹೇ ವಿದ್ಮಹೇ ಋಣಹರಾಯ ಧೀಮಹಿ ತನ್ನೋ ಕುಜ ಪ್ರಚೋದಯಾತ್. ಈ ಮಂತ್ರವನ್ನು ಪಠಿಸಬೇಕು. ಮಂಗಲ ದೋಷವಿರುವ ಮಂಗಳವಾರ ನವಗ್ರಹ ಅಥವಾ ಹನುಮಾನ್ ಚಾಲಿಸವನ್ನು ಪಠಿಸಬೇಕು.
ಮಂಗಳವಾರದಂದು ಪೂಜೆ ಮಾಡುವುದು ಹಾಗೂ ದೇವಸ್ಥಾನಗಳಿಗೆ ಹೋಗುವುದರಿಂದ ಮಂಗಳ ದೋಷವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಜ್ಯೋತಿಷ್ಯದ ಪ್ರಕಾರ ಮಂಗಳ ದೋಷ ಅಥವಾ ಕುಜದೋಷವಿರುವ ಕೆಂಪು ಹವಳವಿರುವ ಬಂಗಾರದ ಉಂಗುರವನ್ನು ಬಲಗೈ ಉಂಗುರಗಳ ಬೆರಳಿಗೆ ಧರಿಸಬೇಕು. ಕುಜದೋಷವಿರುವ 28 ಹರೆಯದ ನಂತರ ಮದುವೆಯಾಗಬೇಕು. ವಯಸ್ಸಾದಂತೆ ದೋಷವೂ ಪ್ರಭಾವವೂ ತಗ್ಗುತ್ತದೆ. ಕುಜದೋಷ ಇರುವವರು ಮಂಗಳವಾರ ದಿನ ದಾನ ಮಾಡಿದರೆ ದೋಷ ಪ್ರಭಾವ ತಗ್ಗುವುದು. ಕೆಂಪು ವಸ್ತ್ರ, ಆಹಾರ, ಮುಖ್ಯವಾಗಿ ತೊಗರಿಬೇಳೆಯಿಂದ ಮಾಡಿದ ಆಹಾರ ಅಥವಾ ತೊಗರಿಬೇಳೆ ದಾನ ಮಾಡಬೇಕು. ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಹಾಗೂ ನರಸಿಂಹಸ್ವಾಮಿಯ ಆರಾಧನೆ ಮಾಡುವುದರಿಂದ ದೋಷದ ಪ್ರಭಾವ ತಗ್ಗುವುದು. ಮಹಾವಿಷ್ಣುವಿನ ಕಲ್ಯಾಣೋತ್ಸವ ಮಾಡುವುದರಿಂದ ಕುಜದೋಷ ನಿವಾರಣೆಯಾಗುವುದು. ಕುಜದೋಷವಿರುವ ನಕ್ಷತ್ರಗಳು ಅಶ್ವಿನಿ, ಮೃಗಶಿರ, ಪುನರ್ವಸು, ಪುಷ್ಯ, ಆಶ್ಲೇಷ, ಉತ್ತರ ಸ್ವಾತಿ, ಅನುರಾಧ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಉತ್ತರಾಭಾದ್ರ ನಕ್ಷತ್ರಗಳಿಗೆ ಕುಜದೋಷವಿದ್ದರೂ ಶಾಂತಿ ಮಾಡಿಸಿಕೊಳ್ಳುವ ಅಗತ್ಯವಿಲ್ಲ. ಕುಜದೋಷದ ಪ್ರಮುಖ ವಿವರಗಳು. ಸ್ಥಾನಗಳು. ಜನ್ಮಕುಂಡಲಿ ಕುಜನು ದ್ವಿತೀಯ, ಚತುರ್ಥ, ಸಪ್ತಮ, ಅಷ್ಟಮ ವ್ಯಯ ಸ್ಥಾನದಲ್ಲಿರುವ ದೋಷ ಪರಿಣಿತವಾಗುತ್ತದೆ. ಮದುವೆಯಲ್ಲಿ ವಿಳಂಬವಾಗುತ್ತದೆ. ಪರಿಹಾರಗಳು. ಕುಜದೋಷವಿರುವ ವ್ಯಕ್ತಿಯನ್ನು ವಿವಾಹವಾಗುವುದು. ಕುಜಗ್ರಹಕ್ಕೆ ಸಂಬಂಧಿಸಿದ ಮಂಗಳವಾರದ ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯ ಸ್ವಾಮಿ ಪೂಜೆ ಮಾಡುವುದು. ಕುಜಗ್ರಹದ ಅಂಗಾರಕ ಸ್ತೋತ್ರ ಪಠಿಸುವುದು. ಕುಂಭ ವಿವಾಹ ಅಥವಾ ದೋಷ ನಿವಾರಣೆ ಪೂಜೆಯನ್ನು ಮಾಡಿಸಬೇಕು. ಈ ರೀತಿ ಮಾಡಿದರೆ ಕುಜದೋಷವು ಕಡಿಮೆ ಆಗುತ್ತದೆ. ಕುಜದೋಷ ಇದ್ದರೆ ಕುಂಭ ವಿವಾಹ ಮಾಡಿಸಬೇಕು. ಅವರ ಜಾತಕವನ್ನು ಪರಿಶೀಲಿಸಿದರೆ ಗೊತ್ತಾಗುತ್ತದೆ. ಒಬ್ಬರ ಜಾತಕದಲ್ಲಿ ಒಂದು ರೀತಿ ಇರುತ್ತದೆ. ಯಾವ ರೀತಿ ಇರುತ್ತದೆ ಅನ್ನೋದನ್ನು ತಿಳಿದುಕೊಂಡು ಆಮೇಲೆ ಪರಿಹಾರ ಮಾಡಿಕೊಳ್ಳಬೇಕು. ಒಬ್ಬೊಬ್ಬರಲ್ಲಿ ದೋಷ ಇರುತ್ತದೆ, ಒಬ್ಬೊಬ್ಬರಿಗೆ ಕಡಿಮೆ ದೋಷ ಇರುತ್ತದೆ. ನಮಸ್ಕಾರ ಗೆಳತಿಯರೇ, ಮುಂದಿನ ವಿಷಯದಲ್ಲಿ ಮತ್ತೆ ಸಿಗುತ್ತೇನೆ. ಮುಂದಿನ ವಿಡಿಯೋದಲ್ಲಿ ನನ್ನ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.